ಎಲ್ಲರಿಗೂ ನಮಸ್ಕಾರ. ಇವತ್ತು ಬನಾನಾ ಬ್ರೆಡ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಮೊದಲಿಗೆ 2 ಬಾಳೆಹಣ್ಣು, ಹಣ್ಣಾಗಿರೋ ಬಾಳೆಹಣ್ಣು ತಗೊಳ್ಳಿ. ಫೋರ್ಕ್ ಅಥವಾ ಬ್ಲೆಂಡರಿಂದ ಮ್ಯಾಶ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ 1 ಕಪ್ ಶುಗರ್ ಹಾಕ್ಕೊಂಡು ಈ ಥರ ಸಾಣಿಸ್ಕೊಳ್ಳಿ. ಯಾವುದು ಲಂಪ್ಸ್ ಅಥವಾ ಗಂಟು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಸಾಣಿಸ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1 ಟೀ ಸ್ಪೂನು ವೆನಿಲಾ ಎಕ್ಸ್ಟ್ರಾಕ್ಟ್ ಹಾಕ್ಕೊಳ್ಳಿ. ಈ ಬನಾನಾ ಬ್ರೆಡ್ ಮಾಡೋಬೇಕಾದ್ರೆ ನನ್ನಿಂದ ಒಂದು ಮಿಸ್ಟೇಕ್ ಆಗಿದೆ. ಅದೇನಂತ ನೀವೇ ವಿಡಿಯೋದಲ್ಲಿ ಮುಂದೆ ನೋಡ್ತೀರಾ. 1/2 ಕಪ್ ಮೆಲ್ಟೆಡ್ ಬಟರನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ನೀವು ಗೃಹಂ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ. ಇದಕ್ಕೆ ಇವಾಗ 1.5 ಕಪ್ಪು ಮೈದಾ ಹಾಕ್ಕೊಳ್ಳಿ. ಅದನ್ನು ಈ ಥರ ಸಾಣಿಸ್ಕೋಬೇಕು. ಯಾವುದು ಗಂಟು ಹೋಗಬಾರ್ದಲ್ವಾ, ಅದಕ್ಕೆ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರು ಮತ್ತು 1/2 ಟೀ ಸ್ಪೂನು ಬೇಕಿಂಗ್ ಸೋಡಾ ಹಾಕಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾರ ಹತ್ರ ಬ್ಲೆಂಡರ್ ಇದೆ ಅವರು ಬ್ಲೆಂಡರ್ ಉಪಯೋಗಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಸ್ಪ್ಯಾಚುಲಾಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1/2 ಕಪ್ಪು ಮಿಲ್ಕ್ ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಬ್ಯಾಟ್ರಲ್ಲಿ ಏನು ಲಂಪ್ಸ್ ಇರಬಾರ್ದು, ಸ್ಮೂತಾಗಿ ಟೆಕ್ಸ್ಚರ್ ಬರಬೇಕು. ನನ್ನಿಂದ ಏನು ಮಿಸ್ಟೇಕ್ ಆಯಿತು ಅಂದರೆ, ನಾನು ಆನ್ಲೈನಿಂದ ಸಿಲಿಕಾನ್ ಮೌಲ್ಡನ್ನು ತರಿಸ್ಕೊಂಡಿದ್ದೆ. ಇದು ಮೈಕ್ರೋವೇವ್ ಸೇಫ್ ಅಂತಲೇ ಇತ್ತು. ಸೊ ಅದಕ್ಕೆ ನಾನು ಇದಕ್ಕೆ ಬ್ಯಾಟ್ರಿ ಹಾಕ್ಕೊಂಡು ಇದನ್ನು ಏರ್ ಫ್ರೈಯರಲ್ಲಿ ಪ್ಲೇಸ್ ಮಾಡಿದ್ದೆ. ಸ್ವಲ್ಪ ಹೊತ್ತಿಗೆ ಒಂಥರ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ತೆಗೆದು ನೋಡಿದರೆ ಸಿಲಿಕಾನ್ ಮೋಲ್ಡು ಸ್ವಲ್ಪ ಮೆಲ್ಟ್ ಆಗ್ತಾ ಇತ್ತು. ಸೊ ನೀವು ಯಾವ ಮೋಲ್ಡನ್ನು ತೆಕ್ಕೊತೀರಲ್ಲ ಅದನ್ನು ಕೇರ್ಫುಲ್ಲಾಗಿ ಚೂಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮೆಲ್ಟ್ ಆಗಿಬಿಟ್ಟಿದೆ. ಸೊ ಇವಾಗ ಬ್ಯಾಟ್ರು ವೇಸ್ಟ್ ಆಯಿತು. ಸೊ ಮೋಲ್ಡ್ ಅಂತೂ ಹೋಯಿತು. ಸೊ ಲಾಸ್ಟ್ ಮೂಮೆಂಟ್ಗೆ ನಾನು ಸ್ಟೀಲ್ ಪಾತ್ರೆ ಒಂದು ಬೌಲನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಆಯಿಲಿಂದ ಗ್ರೀಸ್ ಮಾಡಿ ಅದಕ್ಕೆ ಬ್ಯಾಟ್ರಿ ಹಾಕ್ಬಿಟ್ಟು ಅದನ್ನು ಏರ್ ಫ್ರೈಯರಲ್ಲಿಟ್ಟೆ. ನಾನು ಏರ್ ಫ್ರೈಯರನ್ನು 30 ಮಿನಿಟ್ಸ್ ಟೈಮರ್ ಸೆಟ್ ಮಾಡಿದ್ದೆ ಆಟ್ 180 ಡಿಗ್ರಿ ಸೆಲ್ಸಿಯಸ್. ಇದು ನಂದು ಫಸ್ಟ್ ಬೇಕಿಂಗ್ ಎಕ್ಸ್ಪೀರಿಯೆನ್ಸ್ ಇತ್ತು. ನನಗೆ ಒಂದ್ಸತಿ ಟ್ರೈ ಮಾಡೋದಿತ್ತು ಹೇಗೆ ಬರುತ್ತೆ ಅಂತ. ಸೊ ಪರವಾಗಿಲ್ಲ, ಫಸ್ಟ್ ಟ್ರೈಗೆ ತುಂಬ ಚೆನ್ನಾಗಿ ಬಂದಿದೆ. ನೀವು ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ.